ನಮಸ್ಕಾರ ಬೆಂಗಳೂರು. ಮಾರತ್ಹಳ್ಳಿಯಲ್ಲಿ ನಡೆದಿದ್ದಂಥ ಡಾಕ್ಟರ್ ಕೃತಿಕಾ ಕೊಲೆ ಪ್ರಕರಣದಲ್ಲಿ ಈಗ ಸ್ಫೋಟಕ ತಿರುವು ಸಿಕ್ಕಿದೆ. ಇಷ್ಟು ದಿನ ಪೊಲೀಸರ ಮುಂದೆ ಇನ್ವೆಸ್ಟಿಗೇಷನ್ ಮಾಡ್ತಿರುವಾಗ ದಿನಕ್ಕೊಂದು ಸ್ಟೋರಿ ಹೇಳಿಕೊಂಡು ನಾನು ನನ್ನ ಹೆಂಡತಿಯನ್ನು ಕೊಲೆನೇ ಮಾಡಿಲ್ಲ, ಯಾರೋ ಬೇರೆಯವ್ರು ಕೊಂದಿದ್ದಾರೆ, ನೀವು ಸುಮ್ಮನೆ ನನ್ನ ತಲೆ ಕಟ್ತೀರಾ ಅಂತೇಳಿ ಕತೆ ಹೇಳ್ತಿದ್ದವನು ನಂತರದ ದಿನಗಳಲ್ಲಿ ಬೇರೆ ಬೇರೆದೇ ರೀತಿಯ ಹೇಳಿಕೆಗಳನ್ನು ನೀಡಿ ಪೊಲೀಸರ ಇನ್ವೆಸ್ಟಿಗೇಷನ್ನ ದಿಕ್ಕನ್ನೇ ತಪ್ಪಿಸುವಂಥ ಪ್ರಯತ್ನ ಮಾಡ್ತಿದ್ದ. ಆದರೆ ಈಗ ಸಿಕ್ಕಿರೋ ಎಲ್ಲ ಸಾಕ್ಷಿಗಳಿಂದ ತಾನೇ ತಪ್ಪಿತಸ್ಥ ಅನ್ನೋದನ್ನು ಖುದ್ದು ಆರೋಪಿ ಡಾಕ್ಟರ್ ಮಹೇಂದರ್ ರೆಡ್ಡಿಯೇ ಒಪ್ಕೊಂಡಿದ್ದಾನೆ. ಅವನು ಕೊಲೆ ಮಾಡಿದ್ದು ಯಾಕೆ ಅನ್ನೋ ಅಸಲಿ ಸತ್ಯವನ್ನು ಪೊಲೀಸರ ಮುಂದೆ ತಪ್ಪೊಪ್ಪಿಕೊಂಡಿದ್ದಾನೆ. ಅವನಿಗೆ ಇದೊಂದು ನ್ಯಾಚುರಲ್ ಡೆತ್ ಆಗಿ ಎಲ್ಲರಿಗೂ ಗೊತ್ತಾಗಬೇಕಾಗಿತ್ತು. ಇದು ಯಾವ ಕಾರಣಕ್ಕೂ ಕೊಲೆ ಅನ್ನೋದು ಹೊರಗಿನ ಪ್ರಪಂಚಕ್ಕೆ ಗೊತ್ತೇ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಅವನು ಪ್ಲಾನ್ ಮಾಡಿರ್ತಾನೆ. ಕಳೆದ ಹಲವು ತಿಂಗಳಿಂದ ಆಕೆಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಾದ್ರಿಂದಲೇ ಹಿಡ್ಕೊಂಡು ಮನೆಯಲ್ಲಿ ಜಗಳವನ್ನು ಮಾಡಿಕೊಂಡಿದ್ದರು. ಅದೇ ರೀತಿಯಲ್ಲಿ ಆರೋಗ್ಯ ಸಮಸ್ಯೆ ಉಂಟಾಗಿದ್ದವಳಿಗೆ ಈತನೇ ಟ್ರೀಟ್ಮೆಂಟನ್ನು ಕೊಡ್ಕೊಂಡು ಬಂದಿರ್ತಾನೆ. ಈ ಟ್ರೀಟ್ಮೆಂಟ್ ಕೊಡ್ತಾನೆ ಆಕೆಯನ್ನು ಕೊಲೆ ಮಾಡಲಿಕ್ಕೆ ಒಂದು ಸಂಚಲನ ಮಾಡ್ತಾನೆ. ಅದರಂತೆ ಪ್ರೋಫೋಫಾಲ್ ಅನ್ನೋ ಒಂದು ಔಷಧವನ್ನು ಒಂದು ಮೆಡಿಕಲ್ ಶಾಪ್ಗೆ ಹೋಗಿ ಖರೀದಿ ಮಾಡ್ತಾನೆ. ಅಲ್ಲಿ ತಾನೊಬ್ಬ ಡಾಕ್ಟರ್ ಅನ್ನೋದನ್ನ ಹೇಳಿಯೇ ಖರೀದಿ ಮಾಡ್ತಾನೆ. ಅದಾದ ನಂತರ ಆಕೆ ಮನೆಯಲ್ಲಿ ಹುಷಾರಿಲ್ಲದೆ ಮಲಗಿದ್ದಾಗ ಆಕೆಯ ದೇಹದ ತೂಕಕ್ಕೆ ಈ ಪ್ರೋಫೋಫಾಲ್ ಅನ್ನೋ ಅಂಶವನ್ನು ಸುಮಾರು 8 ml ತನಕ ಕೊಡ್ಬೋದಾಗಿರುತ್ತೆ. ಆದರೆ ಕೊಲೆ ಮಾಡುವ ಉದ್ದೇಶದಿಂದ ಈತ ಸುಮಾರು 15ಕ್ಕೂ ಹೆಚ್ಚು ml ಪ್ರೋಫೋಫಾಲ್ ಔಷಧವನ್ನು ಕೊಡ್ತಾನೆ. ಇದರ ಪರಿಣಾಮವಾಗಿ ಅವಳು ಮಲಗಿದ್ದ ರೀತಿಯಲ್ಲಿಯೇ ಸಾವನ್ನಪ್ತಾನೆ. ಇದಿಷ್ಟು ಮಾತ್ರ ಅಲ್ಲ, ಆತನ ಮೊಬೈಲನ್ನು ಸೀಸ್ ಮಾಡಿದಂಥ ಪೊಲೀಸರು ಆತನ ಮೊಬೈಲ್ ಡೇಟಾವನ್ನು ರಿಟ್ರೀವ್ ಮಾಡಲು ಪ್ರಯತ್ನ ಮಾಡಿದರು. ಅದರಲ್ಲಿ ಪೊಲೀಸರು ಸಫಲರು ಆಗಿದ್ದಾರೆ. ಆತನ ಮೊಬೈಲ್ ಡೇಟಾ ರಿಟ್ರೀವ್ ಮಾಡಿದಾಗ ಐ ಹ್ಯಾವ್ ಕಿಲ್ಡ್ ಕೃತಿಕಾ ಎಂಬ ಮೆಸೇಜನ್ನು ಆತ ಓರ್ವ ಯುವತಿ ಕಳಿಸಿರ್ತಾನೆ. ಈಗ ಪೊಲೀಸರು ಆ ಯುವತಿಯನ್ನು ಕರೆಸಿ ಪ್ರಕರಣದಲ್ಲಿ ಸಾಕ್ಷಿಯಾಗಿ ಮಾಡಿಕೊಂಡಿದ್ದಾರೆ. ಕೊಲೆ ಮಾಡಿದ್ದು, ಅದಕ್ಕೆ ಬೇಕಾದಂಥ ಸಾಕ್ಷಿಗಳನ್ನು ಆತ ನಾಶಪಡಿಸಿದ್ದು ಮತ್ತು ಹೊಸ ಸಾಕ್ಷಿಗಳನ್ನು ಕ್ರಿಯೇಟ್ ಮಾಡಿದ್ದು ಎಲ್ಲವೂ ಇನ್ವೆಸ್ಟಿಗೇಷನ್ ವೇಳೆ ಬಯಲಾಗೋಗಿದೆ. ಈತ ಕೊಲೆ ಮಾಡಬೇಕು, ಆದರೆ ಅದು ಯಾರಿಗೂ ಕೂಡ ಕೊಲೆ ಅನ್ನೋದು ಗೊತ್ತಾಗಬಾರ್ದು. ಇದೊಂದು ನ್ಯಾಚುರಲ್ ಡೆತ್ ರೀತಿ ಇದ್ದರೆ ಮಾತ್ರನೇ ಅವನಿಗೆ ಮುಂದೆ ಭವಿಷ್ಯದಲ್ಲಿ ಅವನ ಹೆಂಡತಿಯ ಅಪ್ಪನ ಆಸ್ತಿಯಲ್ಲಿ ಸಿಗಬೇಕಾದಂಥ ಎಲ್ಲ ಪಾಲು ಸಿಗ್ತಿತ್ತು. ಇದೇ ಕಾರಣಕ್ಕೋಸ್ಕರ ಅವನು ನ್ಯಾಚುರಲ್ ಡೆತ್ ಆಗಿರಬೇಕು, ಯಾವುದೇ ರೀತಿ ಪೋಸ್ಟ್ ಮಾರ್ಟಮ್ ಆಗಬಾರ್ದು, ಅದೇನೇ ಆದರೂ ಕೊಲೆ ಅನ್ನೋದು ಗೊತ್ತಾಗಲೇಬಾರ್ದು. ಆಗಷ್ಟೇ ನಾನು ಅದೇ ಮನೆಯಲ್ಲಿ ಇದ್ಕೊಂಡು ಆಸ್ತಿಯನ್ನು ಪಡ್ಕೊಳ್ಳುವಂಥ ಒಂದು ಪ್ಲಾನನ್ನು ಮಾಡ್ಕೊಂಡಿದ್ದ. ಅದಕ್ಕೆ ತಕ್ಕನಾಗೆ ಎಲ್ಲ ಕೃತ್ಯಗಳನ್ನು ನಡೆಸ್ಕೊಂಡು ಈಗ ಪೊಲೀಸರ ಮುಂದೆ ಎಲ್ಲವೂ ಬಯಲಾಗಿದೆ. ಪೊಲೀಸರು ಆರೋಪಿಯನ್ನ ಇವತ್ತು ಇನ್ವೆಸ್ಟಿಗೇಷನ್ ಮುಗಿಸಿದ ಬಳಿಕವಾಗಿ 29ನೇ ACMM ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ತಿದ್ರು. ಮತ್ತು ನಮಗೆ ಇನ್ವೆಸ್ಟಿಗೇಷನ್ಗೆ ಈ ಆರೋಪಿ ಬೇಕಿಲ್ಲ ಅಂತೇಳಿ ನ್ಯಾಯಾಲಯಕ್ಕೆ ತಿಳಿಸಿದ್ರು. ಹೀಗಾಗಿ ನ್ಯಾಯಾಲಯ ಡಾಕ್ಟರ್ ಮಹೇಂದ್ರ ರೆಡ್ಡಿಗೆ 14 ದಿನಗಳ ನ್ಯಾಯಾಂಗ ಬಂಧನವನ್ನು ವಿಧಿಸಿದೆ. ಅಂದರೆ ಇವತ್ತಿಂದ ಆರೋಪಿ ಮಹೇಂದ್ರ ರೆಡ್ಡಿ ಪರಪ್ಪನ ಅಗ್ರಹಾರದಲ್ಲಿ ತನ್ನ ಜೀವನವನ್ನು ಕಳೆದಾನೆ. ಇನ್ನು ಇಂತಹ ಸತ್ಯ ಆಧಾರಿತ ನ್ಯೂಸ್ ಅಪ್ಡೇಟ್ಸ್ ನೋಡಬೇಕು ಅಂದರೆ ಕಮೆಂಟ್ಸ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ಹೇಳಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಸ್ಟೇ ಸೇಫ್ ಬೆಂಗಳೂರು.